ಮುಖನ ಬೆಳ್ಳಗೆ ಮಾಡೋ ಪೌಡ್ರು. ಸೊ ಫಿಲ್ಮ್ ಸ್ಟಾರ್ಸ್ ಎಲ್ಲ ಗ್ಲೂಕೋಥೈನ್ ಟ್ರೀಟ್ಮೆಂಟ್ ತೊಗೋತಾರೆ. 1 ಲಕ್ಷ 2 ಲಕ್ಷ 5 ಲಕ್ಷ ಅಂತ ಖರ್ಚು ಮಾಡ್ತಾರೆ. ನಾವು 5 ಪೈಸಾ ಖರ್ಚಿಲ್ಲದೆ ಮುಖನ ಬೆಳ್ಳಗೆ ಮಾಡ್ಕೊಳ್ತೀವಿ. ಕೇವಲ 10 ನಿಮಿಷ ಟೈಮ್ ಇದ್ದರೆ ಸಾಕು. ಈ ಅದ್ಭುತವಾದ 6 ರೀತಿಯಾದ ಪುಡಿನ ರೆಡಿ ಮಾಡಿಟ್ಕೊಂಡ್ರೆ ಸಾಕು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. 10 ನಿಮಿಷದಲ್ಲಿ ನೋಡಿ ಮುಖ ಎಷ್ಟು ಪಳ 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 ಅಂತ ಹೊಳೆಯುತ್ತೆ. ಇದಕ್ಕೆ ನಾನು ಆಲಮ್ಮು ಯೂಸ್ ಮಾಡಿಲ್ಲ, ಬೇರೆ ಯಾವ ಪದಾರ್ಥನೂ ಇಲ್ಲ. ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸು ತಂದಿಟ್ಕೊಂಡ್ಬಿಟ್ರೆ ನಿಮ್ಮ ಮುಖದ ಹೊಳಪು ದುಪ್ಪಟ್ಟು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಇದೊಂದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಚಾಲೆಂಜ್ ಮಾಡಿ ಹೇಳ್ತೀನಿ, 10 ನಿಮಿಷದಲ್ಲಿ ನಿಮ್ಮ ಮುಖ ಬೆಳ್ಳಕ್ಕಾಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಗ್ಲೂಕೋಥೈನ್ ಟ್ರೀಟ್ಮೆಂಟ್ಗೆ 1 ಲಕ್ಷ 2 ಲಕ್ಷ 5 ಲಕ್ಷ ಖರ್ಚು ಮಾಡೋದು ಬೇಡ. ಇದೊಂದು ಪೌಡರ್ಸ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ 10 ನಿಮಿಷದಲ್ಲಿ ನಿಮ್ಮ ಮುಖ ಬೆಳ್ಳಕ್ಕಾಗೋದು ಖಂಡಿತ. ಈ ಸಮ್ಮರಲ್ಲಿ ಸ್ಕಿನ್ ಮೇಂಟೈನ್ ಮಾಡೋದು ಒಂದು ದೊಡ್ಡ ಚಾಲೆಂಜು. ಅದರಲ್ಲೂ ಸ್ಕಿನ್ನಲ್ಲಿ ನಮಗೆ ಪಿಗ್ಮೆಂಟೇಷನ್ ಇತ್ತು, ಡಾರ್ಕ್ ಸ್ಕಿನ್ನು ಒಂಚೂರು ಹೋಗಿದ ತಕ್ಷಣ ಮುಖದಲ್ಲಿ ಟ್ಯಾನ್ ಆಗೋಗುತ್ತೆ. ಆಮೇಲೆ ಪಿಂಪಲ್ಸ್ ಇದೆ ಆಯಿತಾ, ಅದು ಪಸ್ ಆಗುತ್ತೆ. ಆಮೇಲೆ ಬಟರ್ಫ್ಲೈ ಪಿಗ್ಮೆಂಟೇಷನು, ಡರ್ಮಿಸ್ಸು ಆ ಥರ ಎಲ್ಲ ಇದ್ಬಿಡ್ತು. ನಮಗೊಂದು ದೊಡ್ಡ ಚಾಲೆಂಜ್ ಯಾವ ರೀತಿ ನಾವು ನಮ್ಮ ಸ್ಕಿನ್ನ ಕಾಪಾಡ್ಕೊಳ್ಬೇಕು ಅನ್ನೋದು ಅಲ್ವಾ. ಸೊ ನೆಕ್ಸ್ಟ್ ಪಾಯಿಂಟ್, ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ 100-200 ರೂಪಾಯಿಲು ಯಾವ ರೀತಿ ರೆಮಿಡೀಸ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡ್ತೀನಿ. ಇದೊಂದು ಪೌಡ್ರ್ ಮಾಡಿಟ್ಕೊಂಬಿಡಿ ಆಯಿತಾ. ಯಾವಾಗ ನಿಮಗೆ ಟೈಮ್ ಇದೆಯೋ ಆವಾಗ ಅದಕ್ಕೆ ಸ್ವಲ್ಪ ಮೊಸರು, ನಾನು ಹೇಳಿದ್ದೀನಿ ಯಾವ ಸ್ಕಿನ್ನವ್ರು ಮೊಸರು, ಯಾವ ಸ್ಕಿನ್ನವರು ರೋಸ್ ವಾಟ್ರು ಯೂಸ್ ಮಾಡಬೇಕು ಅಂತ. ಮತ್ತು ಈ ಪ್ಯಾಕ್ ನೋಡಿ ಯಾವ ರೀತಿ ಇದೆ ಅಂತ. ಓಕೆ, ನಾನು ಇದನ್ನು ಒಂದು ಅರ್ಧ kg 1 kg ಬೀಟ್ರೂಟ್ನ ತೊಗೊಂಬಂದು ತೊಳೆದ್ಬಿಟ್ಟು ಹೆಚ್ಚಿ ಬಿಸಿಲಲ್ಲಿ 2 ದಿನ ಒಣಗಾಕ್ಬಿಟ್ಟೆ. ನನಗೊಂದು 2 kg ಬೀಟ್ರೂಟಲ್ಲಿ 1-1.5 kg ಅಷ್ಟು ಪೌಡ್ರ್ ಬಂದಿದೆ ಆಯಿತಾ. ಕ್ಯಾರೆಟು ಅದೇ ಥರ ಮಾಡಿದ್ದೀನಿ, ದಾಳಿಂಬೆ ಸಿಪ್ಪೆನೂ ಅದೇ ಥರ ಮಾಡಿದ್ದೀನಿ. ಬೇಕಿದ್ದರೆ ಹೇಳ್ರಿ, ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾನು ಯಾವ್ದು ಒಣಗಿಸಿ ಪೌಡ್ರ್ ಮಾಡಿಟ್ಕೊತೀನಿ ಅಂತ. ಓಕೆನಾ. ಹೆಂಗೋ ಬಿಸಿಲಿದೆ, ಹಪ್ಪಳ ಸಂಡಿಗೆ ಹಾಕ್ತೀವಿ, ಇದನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋದು ಮನೇಲಿ ಅಷ್ಟೇ. ಆ ನಿಟ್ಟಿನಲ್ಲಿ ನಿಮ್ಗೆ ಯಾವಾಗ ಟೈಮ್ ಇದೆಯೋ ಇದನ್ನು ರೆಡಿ ಮಾಡಿಟ್ಕೊಂಡು ಎಲ್ಲರೂ ಯೂಸ್ ಮಾಡ್ಬೋದು, ಎಕ್ಸೆಪ್ಟ್ ದ ಡರ್ಮಿಸ್ ಲೆವೆಲ್ ಪಿಗ್ಮೆಂಟೇಷನ್ ಅವ್ರು ಬೇಡ, ಇನ್ನು ಮಿಕ್ಕಿದವರೆಲ್ಲ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಅವರು ಯಾವ ರೀತಿ ಯೂಸ್ ಮಾಡಬೇಕು, ಆಯಿಲಿ ಸ್ಕಿನ್ನು ಯಾವ ರೀತಿ ಅಂತ ಎಲ್ಲ ಇವತ್ತಿನ ವೀಡಿಯೋಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇದು ಅದ್ಭುತವಾದ ರೆಮಿಡಿ 5-10 ನಿಮಿಷದಲ್ಲಿ ಸಿಗುತ್ತೆ. ಇದು ಪೌಡರ್ಸ್ ಒಂದು ರೆಡಿ ಮಾಡಿಟ್ಕೊಳ್ಬೇಕು. ಇದರಲ್ಲಿ ಬರೀ ಬೀಟ್ರೂಟ್ ಇಲ್ಲ, ಬೀಟ್ರೂಟು, ಶ್ರೀಗಂಧ. ಇವಾಗ ನಮ್ಮ ಬಾಡೀಲಿ ಐರನ್ ಡೆಫಿಷಿಯನ್ಸಿ ಇದ್ದಾಗ ಡಾಕ್ಟ್ರ್ ಏನಂತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅವಾಗೇನೋ ಬರೀ ಐರನ್ ಟ್ಯಾಬ್ಲೆಟ್ ಕೊಡೋಲ್ಲ, ವಿಟಮಿನ್ ಸಿ ಕ್ಯಾಪ್ಸೂಲ್ಸು ಕೊಡ್ತಾರೆ. ಯಾಕೆಂದರೆ ವಿಟಮಿನ್ ಸಿ ಇದ್ರೇ ಐರನ್ ಅಬ್ಸಾರ್ಬ್ ಆಗೋದು. ಅದೇ ಥರ ಬೀಟ್ರೂಟ್ ಹೊಳಪು ನಮ್ಮ ಮುಖಕ್ಕೆ ಬರಬೇಕು ಅಂದರೆ ವಿಟಮಿನ್ ಸಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಸೈಂಟಿಫಿಕಲಿ ಲಾಜಿಕಲಿ ಯೋಚನೆ ಮಾಡಿ ನಾವು ರೆಮಿಡೀಸ್ ಮಾಡಿದಾಗ ಮಾತ್ರ ರಿಸಲ್ಟ್ ಸಿಗೋದು. ಸೇಮ್ ಆಸ್ ಮುಲತಿ ಸೋಪ್ ಬರೀ ಮುಲತಿ ಹಾಕಿ ಮಾಡಿದ ಖಂಡಿತ ಅಲ್ಲ. ಇಟ್ ಇಸ್ ಸೈಂಟಿಫಿಕಲಿ ಪ್ರೂವ್ನ್. ಎಸ್, ಇದು ಹಾಕಿದ್ರೆ ಇದು ವರ್ಕ್ ಆಗುತ್ತೆ, ಇದು ಹಾಕಿದ್ರೆ ಇದು ಶೈನಿಂಗ್ ಬರುತ್ತೆ. ಇದೇ ಶೈನಿಂಗು ಮುಲತಿ ಸೊಪ್ಪು ತೊಗೊಂಡಿರೋರಿಗೆಲ್ಲ ಬರ್ತಿರೋದು ನಮ್ಮ ಚಂದ್ರಾವತಿ ನಾಯಕ್ ಮ್ಯಾಮ್ಗೂ ಸಹ. ಓಕೆನಾ. ಸೊ ಇವಾಗ ಇದು ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ಸ್ಗೆ ನೀವು ಅಲರ್ಜಿ ಆದರೆ ಸ್ಕಿಪ್ ಮಾಡ್ಬೋದು. ಓಕೆನಾ. ಇಲ್ಲಿ ನಾನು 1 ಚಮಚದಷ್ಟು ನಾನಿಲ್ಲಿ ಬೀಟ್ರೂಟ್ ಪೌಡ್ರ್ ತೊಗೊಂಡಿದ್ದೀನಿ. ಬೀಟ್ರೂಟ್ ಸಿಪ್ಪೆನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋದು. ಬರೀ ಸಿಪ್ಪೆ ಅಲ್ಲ, ಒಳಗಡೆ ಬೀಟ್ರೂಟು ಸಹ ಸಿಪ್ಪೆನೂ ಎಸೆಯಲ್ಲ. ಓಕೆನಾ. 2 ದಿನ ಬಿಸಿಲಲ್ಲಿ, ಜೋರು ಬಿಸಿಲಲ್ಲಿ 2 ದಿನ ಹಾಕಿ ಫೈನ್ ಪೌಡ್ರ್ ಆಗುತ್ತೆ ನೋಡಿ, ಈ ಥರ ಬರುತ್ತೆ. ಓಕೆ. ಸೊ ಇದು ನಮ್ಮ ಸ್ಕಿನ್ನಲ್ಲಿ ಹೊಳಪು, ರೆಡ್ನೆಸ್, ಬೀಟ್ರೂಟ್ ಕಲರ್ ನೋಡಿದಿರಲ್ಲ ಕೆಂಪುಗೆ, ಅದರದ್ದು ಎಫೆಕ್ಟ್ ನಮ್ಮ ಸ್ಕಿನ್ ಮೇಲೆ ಇರುತ್ತೆ. ಸ್ಕಿನ್ನ ಬ್ಲೀಚ್ ಮಾಡೋದ್ರ ಜೊತೆ ಡೆಡ್ ಸೆಲ್ಸ್ನ ರಿಮೂವ್ ಮಾಡುತ್ತೆ. 1 ಚಮಚದಷ್ಟು ಬೀಟ್ರೂಟ್ಗೆ ನಾನಿಲ್ಲಿ 1/4 ಚಮಚದಷ್ಟು ಅಕ್ಕಿ ಹಿಟ್ಟು ನೋಡಿ. ಅಕ್ಕಿ ಹಿಟ್ಟು ಎಷ್ಟು ಫೈನಾಗಿ ಪೌಡ್ರ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆಯಾ. ಸೊ ಕಲರು ನೋಡಿ, ಇದು ಅನ್ಪಾಲಿಶ್ಡ್ ರೈಸಲ್ಲಿ ಮಾಡಿರೋ ಪುಡಿ. ನಾವು ಮನೆಗೆ ಯೂಸ್ ಮಾಡ್ತೀವಿ ಅನ್ಪಾಲಿಶ್ಡ್ ರೈಸ್, ಅದರಲ್ಲೇ ನಾನು ಹೇಳ್ತೀನಿ ಅನ್ಪಾಲಿಶ್ಡ್ ರೈಸೇ ಯಾಕೆ ಅಂತ. ಇಲ್ಲಿ 1/4 ಚಮಚದಷ್ಟು ಆರೆಂಜ್ ಪೀಲ್ ಪೌಡರ್ ತೊಗೊಂಡಿದ್ದೀನಿ. ಆರೆಂಜ್ ಸಿಪ್ಪೆನ ಒಣಗಿಸಿ ಪುಡಿ ಮಾಡಿಟ್ಟಿರೋದು. ವಿಟಮಿನ್ ಸಿ ಯಥೇಚ್ಛವಾಗಿದೆ, ಎಫೆಕ್ಟಿವ್ ಆಗೂ ಇದೆ. ಇವಾಗ ಯಾಕೆ ಬೀಟ್ರೂಟ್ ಯೂಸ್ ಮಾಡಬೇಕು, ನೀನು ಆರೆಂಜ್ ಪೀಲ್ ಪೌಡ್ರ್ ಯೂಸ್ ಮಾಡಬೇಕು ಅಂದರೆ ನೋಡಿ, ಬೀಟ್ರೂಟು ನಮ್ಮ ಸ್ಕಿನ್ನಲ್ಲಿ ಒಳ್ಳೆ ಗ್ಲೋ ಕೊಡುವಾಗ ನಮಗೆ ಇಂಪಾರ್ಟೆಂಟಾಗಿ ವರ್ಕ್ ಮಾಡೋದು ವಿಟಮಿನ್ ಸಿ ಇದ್ರೇ ನಮ್ಮ ಸ್ಕಿನ್ನಲ್ಲಿ ಒಳ್ಳೆ ಹೊಳಪು ಎನ್ಹಾನ್ಸ್ ಆಗೋದು. ಓಕೆ. ಇದು ಸ್ಕ್ರಬ್ಬಾಗಿ ಕೆಲಸ ಮಾಡುತ್ತೆ ಅಕ್ಕಿ ಹಿಟ್ಟು. ಮತ್ತು ಇಲ್ಲಿ ನಾನು ಬಳಸಿರೋದು ಶ್ರೀಗಂಧದ ಪುಡಿ, ಸ್ಯಾಂಡ್ಲ್ವುಡ್ ಪೌಡರ್ ಆಯಿತಾ, ಒಂದು ಅರ್ಧ ಚಮಚ. ಇದು 2 ಅರ್ಧ ಚಮಚ.
ಇದು ಎರಡು ಕಾಲು ಚಮಚ. ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಬೀಟ್ರೂಟ್ ಪೌಡರ್, ಅಕ್ಕಿ ಹಿಟ್ಟು, ಆರೆಂಜ್ ಪೀಲ್ ಪೌಡರ್ ಮತ್ತು ಸ್ಯಾಂಡ್ಲ್ವುಡ್ ಪೌಡರ್. ಆಯಿತಾ. ಇಲ್ಲಿ ನಾನು ಮುಲತಿ ಯೂಸ್ ಮಾಡ್ತಾಯಿದ್ದೀನಿ. ಮುಲತಿ ಪೌಡರ್ ಅತಿ ಮಧುರ, ಜ್ಯೇಷ್ಠ ಮದ್ದು, ಲಿಕ್ವರೈಸ್ ಪುಡಿ, ಇದು ಕಲರ್ಗೆ, ಪಿಗ್ಮೆಂಟೇಷನ್ ಕಮ್ಮಿ ಮಾಡೋದಕ್ಕೆ. ಆಯಿತಾ. ಸೊ ಬೀಟ್ರೂಟು, ಅಕ್ಕಿ ಹಿಟ್ಟು, ಆರೆಂಜ್ ಪೀಲ್ ಪೌಡರು, ಸ್ಯಾಂಡ್ಲ್ವುಡ್ಡು, ಇದಿಷ್ಟು, ಇದು ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ರಾಮಬಾಣ. ಇದಿಷ್ಟು ನಾನು ಒಂದು ಸಿಹಿ ಮೊಸರು ಫ್ರಿಜ್ಜಲ್ಲಿ ಇಟ್ಟಿದ್ದೆ 1 ಅವರು, ಅದನ್ನು ಯೂಸ್ ಮಾಡಿ ಕಲಿಸ್ಕೊತೀನಿ ಇದನ್ನು. ಓಕೆ. ಇದಿಷ್ಟು ಮಿಕ್ಸ್ ಮಾಡಿ ನೀವು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಪ್ರತಿದಿನ ನೀವು ಯೂಸ್ ಮಾಡ್ಬೋದು ಸ್ನಾನಕ್ಕೆ ಹೋಗಿ ಮುಂಚೆ ಇದನ್ನು. ಓಕೆನಾ. ಸೊ ನೋಡಿ ಹೆಂಗಿದೆ ಮೊಸರು. ಆಯಿತಾ. ಗಟ್ಟಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಚಮಚ ಸಾಕು ಮೊಸರು. ಆಯಿತಾ. ಸೊ ಇದು ನಮ್ಮ ಮುಖದಲ್ಲಿರೋ ಬ್ಲಿಮಿಷಸ್ಸು, ಪಿಗ್ಮೆಂಟೇಷನು, ಇವಾಗ ಪಿಂಪಲ್ಸ್ ಇದೆ ಹೇಮ ಅನ್ನೋರು ಯೂಸ್ ಮಾಡ್ಬೋದು. ಇದು ಸ್ವಲ್ಪ ನೀವು ಮೊಸರನ್ನ ಅವಾಯ್ಡ್ ಮಾಡಿಬಿಟ್ಟು ರೋಸ್ ವಾಟರ್ ಹಾಕ್ಕೊಂಡು, ಬೇವಿನ ಎಲೆಯ ಪುಡಿ ಸಿಗುತ್ತೆ ನೋಡಿ, ಆಯಿತಾ, ಅದನ್ನು ಹಾಕ್ಕೊಂಡು ಹೀಗೆ ಇರಬೇಕು ಪ್ಯಾಕು. ನೀರು ಮಾಡ್ಕೋಬೇಡಿ. ಆಯಿತಾ. 1 ಚಮಚ ಸಫಿಷಿಯೆಂಟು ನೋಡಿ, ಈ ಥರ ನೋಡಿ. ಈ ಅದಕ್ಕೆ ಪೇಸ್ಟು ಕಂಪ್ಲೀಟಾಗಿ ರೆಡಿಯಾಗಿದೆ. ಓಕೆ. ನೀವು ಅಪ್ಲೈ ಮಾಡುವಾಗ ನೋಡಿ ಈ ಥರ ಇರಬೇಕು. ಓಕೆ. ಸೊ ನೀರು ಮಾಡ್ಕೋಬೇಡಿ, ಯಾವುದೇ ಕಾರಣಕ್ಕೂ ನೀರು ಆಗಬಾರ್ದು, ಈ ಥರ ಇರಬೇಕು ಅದು. ಓಕೆ. ಗಟ್ಟಿ ಪೇಸ್ಟ್ ಥರ ಅಪ್ಲೈ ಮಾಡಬೇಕು. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಹಾಕಿ ಮಾಡಿದ ಅದ್ಭುತವಾದ ಫೇಸ್ ಪ್ಯಾಕು. ಇದನ್ನು ಕ್ಲೇ ಅಂತಲೂ ಬೇಕಾದರೆ ಹೇಳ್ಬೋದು ನೀವು. ಯಾಕೆ ಅಂದರೆ ಇದು ಅಂಥ ಅದ್ಭುತವಾದ ಕೆಲಸ ಮಾಡುತ್ತೆ ಮುಖಕ್ಕೆ. ನಿಮ್ಮ ಮುಖದಲ್ಲಿರೋ ಪ್ರತಿಯೊಂದು ಸಮಸ್ಯೆಗೂ ರಾಮಬಾಣ. ಸೊ ಇದು ಕಲರ್ ನೋಡಿ ಯಾವ ರೀತಿ ಇದೆ ಅಂತ. ಸೊ ಇದು ನಿಮ್ಮ ಮುಖದಲ್ಲಿ ಹೊಳಪು ಕೊಡೋದು ಕೇವಲ 2 ರಿಂದ 3 ನಿಮಿಷದಲ್ಲಿ ಆ ಜಾದು ಆಗುತ್ತೆ. ಸೊ ಇದರಲ್ಲಿ ನಾನು ಸುಮಾರು 6 ರಿಂದ 7 ಪುಡಿನ ಹಾಕಿ, ಇದರಲ್ಲಿ ಮುಲತಿ ಇರ್ಬೋದು, ಶ್ರೀಗಂಧ ಇರ್ಬೋದು, ಸೊ ಬೀಟ್ರೂಟ್ ಇರ್ಬೋದು, ನಮ್ಮ ಮುಖದ ಹೊಳಪಿಗೆ, ನಮ್ಮ ಮುಖದಲ್ಲಿರೋ ಪಂಗಿಗೆ, ನಮ್ಮ ಮುಖದಲ್ಲಿರೋ ಪಿಂಪಲ್ ಮಾರ್ಕ್ಸ್ಗೆ, ಅನ್ನಿವನ್ ಸ್ಕಿನ್ ಟೋನ್ಗೆ, ಪ್ರತಿಯೊಂದಕ್ಕೂ ರಾಮಬಾಣ ಅಂತ ಅದ್ಭುತವಾದ ಲೇಪನ ಇದು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನೋಡಿದ್ರಲ್ಲ. ಸೊ ಮುಖನ ನಮ್ಮ ಸೋಪಲ್ಲಿ ತೊಳೀರಿ. ಮುಲತಿ ಆಗ್ಬರೋಲ್ಲ ಅಂದರೆ ಹಸಿ ಹಾಲಲ್ಲಿ ತೊಳೀರಿ. ಆಮೇಲೆ ಹುಳಿ ಮೊಸರು ತೊಗೋಬೇಡಿ ಯಾವುದೇ ರೆಮಿಡಿಗೂ, ಸಿಹಿ ಮೊಸರು ತೊಗೊಳ್ಳಿ. ಸೊ ಬೀಟ್ರೂಟಿನ ಅಂಶಗಳು ನಮ್ಮ ಮುಖಕ್ಕೆ ಇಳಿಬೇಕು ಅಂದಾಗ ಆರೆಂಜ್ ಪೀಲ್ ಇಸ್ ಮಸ್ಟ್, ಹಾಕಲೇಬೇಕು. ಶ್ರೀಗಂಧದ ಪುಡಿ, ಅಯ್ಯೋ ಮುಖನ ಹೊಳಪು, ಮಾಯಿಶ್ಚರೈಸರು. ನೆಕ್ಸ್ಟು ಆಮೇಲೆ ಪಿಂಪಲ್ಸ್ ಇರೋ ನೀಮ್ ಪೌಡ್ರು ಹಾಕ್ಕೊಳ್ಳಿ. ನಾನು ನೀಮ್ ಹಾಕಿಲ್ಲ, ಯಾಕಂದರೆ ನೀಮು ಡ್ರೈ ಮಾಡುತ್ತೆ ಸ್ಕಿನ್ನ. ಆಯಿತಾ. ನೆಕ್ಸ್ಟು ಆಯಿಲಿ ಸ್ಕಿನ್ ಇರೋರು ನೀಮ್ ಪೌಡ್ರು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆರೆಂಜ್ ಪೀಲ್, ನಾನಿವಾಗ ಬೀಟ್ರೂಟ್ ಯೂಸ್ ಮಾಡ್ತಿದ್ದೀನಿ ಅಂದರೆ ದ ಪ್ಯಾರಲಲ್ ಆಫ್ ಇಟ್ ಇಸ್ ಆರೆಂಜ್ ಪೀಲ್ ಪೌಡರ್, ವಿಟಮಿನ್ ಸಿ. ಮುಲತಿ ಬಣ್ಣಕ್ಕೆ ಪಿಗ್ಮೆಂಟೇಷನ್ ಹೋಗ್ಲಾಡ್ಸೋದಕ್ಕೆ. ಫೈನ್. ಇಷ್ಟು ಕೊಟ್ಟಿದ್ದೀನಿ. ಅಕ್ಕಿ ಹಿಟ್ಟು ಸ್ಮೂದಿಂಗು, ಸ್ಕ್ರಬ್ಬಿಂಗಾಗಿ ಕೆಲಸ ಮಾಡುತ್ತೆ. ಎಷ್ಟು ನೈಸ್ ಅನ್ಪಾಲಿಶ್ಡ್ ರೈಸ್ ಅಂತ ಹೇಳಿದೆ ಅಲ್ವಾ, ನಾವು ಮನೇಲಿ ಅದನ್ನೇ ಊಟ ಮಾಡೋದು, ಅದನ್ನೇ ಮಿಲ್ಗೆ ಹಾಕ್ಸ್ಕೊಂಬಂದು ರೊಟ್ಟಿ ಮಾಡ್ಕೊಳ್ಳೋದು. ಸೊ ಹಂಗಿರ್ಬೇಕದು. ಅದಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅಂಗಡಿಯಿಂದಲೇ ತೊಗೊಂಬಂದು ಫಿಲ್ಟ್ರ್ ಮಾಡ್ಕೊಂಡು, ಅಂದರೆ ಜರಡಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಓಕೆ. ಇದು ಒಂದು 8 ನಿಮಿಷ ಆಗಲಿ, ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ಮೀ. ಫ್ರೆಂಡ್ಸ್ ನೋಡಿ, ನನ್ನ ಕೈ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಿದೆ. ನೋಡಿ ಇದು ವೈಟ್ ಆಗಿದೆ, ಇದು ನೋಡಿ ಬೀಟ್ರೂಟ್ ಕಲರು. ಸೊ ಒಳ್ಳೆ ಕ್ವಾಲಿಟಿದು ಈ ನೆಕ್ಟಾರ್ ಬೀಟ್ರೂಟ್ ಅಂತ ಸಿಗುತ್ತೆ ನೋಡಿ, ನೆಕ್ಟಾರ್ ಬೀಟ್ರೂಟ್ ಅಂತ, ಅದು ತಗೊಳ್ಳಿ. ಓಕೆ. ಈಗ 8 ನಿಮಿಷ ಆಗಿದೆ. ಈಗ ಒಂದು ಸ್ವಲ್ಪ ಡ್ರೈ ಆಗುತ್ತೆ, ಅದಕ್ಕೆ ಮುಂಚೆ ತಗೊಳ್ಳಿ. ಓಕೆ. ಈಗ ನಾನು ನೋಡಿ ಒಂದು ಸ್ಪೂನ್ ತೊಗೊಂಡು ಬರ್ತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ. ನಿಮಗೆ ಬ್ಲೀಚ್ ಮಾಡ್ಕೊಂಬಂದುಬಿಡುತ್ತೆ. ಬೀಟ್ರೂಟ್ ಆಗಿರ್ಬೋದು, ವಿಟಮಿನ್ ಸಿ ಆಗಿ ನಮ್ಮ ಆರೆಂಜ್ ಪೌಡ್ರ್ ಆಗಿರ್ಬೋದು, ಮತ್ತು ಶ್ರೀಗಂಧದ ಪುಡಿ, ಇದು 3 ಕಾಂಬಿನೇಷನು ಸೂಪರಾಗಿ ವರ್ಕ್ ಆಗುತ್ತೆ. ಮತ್ತು ಮೊಸರು ಹಾಕಿದ್ದೀನಿ. ಮೊಸರು ಬ್ಲೀಚಿಂಗ್ ಏಜೆಂಟು. ಸೊ ಅದು ಬ್ಲೀಚ್ ಮಾಡೋದ್ರಲ್ಲಿ ಕೇವಲ ನಿಮಿಷಗಳಾದರೆ ಸಾಕು. ಈ ಇಷ್ಟು ಕಾಂಬಿನೇಷನ್ ಹಾಕಿದ್ರೆ ಮಾತ್ರ ವರ್ಕ್ ಆಗೋದು. ಇವಾಗ ಐರನ್ ಹೇಳಿದ್ನಲ್ಲ, ಐರನ್ ಬಾಡಿಲಿ ಹೀರ್ಕೊಳ್ಬೇಕಾದ್ರೆ, ಒಂದೊಂದು ಕಣಗಳು ಹೀರ್ಕೊಳ್ಬೇಕಾದ್ರೆ ಐರನ್ ಡಿಫಿಷಿಯನ್ಸಿ ಟ್ಯಾಬ್ಲೆಟ್ಸ್ ನಮ್ಮ ಮೈಗೆ ವಿಟಮಿನ್ ಸಿ ಕೊಟ್ಟೇ ಕೊಡ್ತಾರೆ ಡಾಕ್ಟ್ರು. ಆ ನಿಟ್ಟಿನಲ್ಲಿ ಈ ಕಾಂಬಿನೇಷನ್
100ಗೆ 1000% ವರ್ಕ್ ಆಗುತ್ತೆ. ನಾನೇನಂದೆ 10 ನಿಮಿಷದಲ್ಲಿ ಈ ಗ್ಲೋ ಸಿಗುತ್ತೆ ಅಂದರೆ 10 ನಿಮಿಷದಲ್ಲಿ, ಯಾಕೆ ಅಂದರೆ ಅಲ್ಲಿ ಬಳಸಿರೋ ಪುಡಿಗಳು ಅಂಥದ್ದು. ಓಕೆನಾ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ನಾನು ಎಷ್ಟಾಗುತ್ತೋ ಅಷ್ಟು ಕ್ಲೋಸಪ್ ವ್ಯೂಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಆಲಮ್ ಯೂಸ್ ಮಾಡಿಲ್ಲ. ಓಕೆನಾ. ಬಟ್ ಪಿಂಪಲ್ಸ್ ಇರೋರು ಇದನ್ನು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ನೀಮ್ ಪುಡಿ ಅಂದರೆ ಬೇವಿನ ಎಲೆ ಅದು ಹಾಕ್ಕೊಂಡ್ರೆ ಪಿಂಪಲ್ಸು ಡ್ರೈ ಆಗುತ್ತೆ. ಆಯಿತಾ. ಪಸ್ ಫಾರ್ಮೇಷನು ಡ್ರೈ ಆಗ್ತಾ ಬರುತ್ತೆ. ಡರ್ಮಿಸ್ ಲೆವೆಲ್ಲವರು ದಯವಿಟ್ಟು ಮಾಡಬೇಡಿ. ಸೆನ್ಸಿಟಿವ್ ಸ್ಕಿನ್ ಅವರು ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್ ಯಾವ ರೀತಿ ಇದೆ ಅಂತ. ಸೊ ಇದು ನೀವು ದಿನ ಯೂಸ್ ಮಾಡ್ಬೋದು. ನಾ ಹೇಳ್ದಂಗೆ ಎಲ್ಲ ಪೌಡರ್ಸ್ನ ಸ್ಟೋರ್ ಮಾಡಿ ಒಂದು ಬಾಟ್ಲಲ್ಲಿ ಇಟ್ಕೊಂಡು ದಿನ ಸ್ನಾನಕ್ಕೆ ಹೋಗಿ ಮುಂಚೆ ಇದನ್ನು ಯೂಸ್ ಮಾಡ್ಬೋದು. ಇದಾದಮೇಲೆ ನಮ್ಮ ಹೋಮ್ ಮೇಡ್ ಸನ್ಸ್ಕ್ರೀನ್ನ ಧಾರಾಳವಾಗಿ ಯೂಸ್ ಮಾಡ್ಬೋದು. ಓಕೆನಾ. ಸೊ ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಸೊ ಬೀಟ್ರೂಟ್ನ ಅಂಗಡಿಯಿಂದ ತರೋದಕ್ಕೂ ಮನೇಲಿ ನಾವೇ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಕೈಯೆಲ್ಲ ಕಲರ್ ಆಗುತ್ತೆ. ಆಯಿತಾ. ಅಂಥ ಅದ್ಭುತವಾದ ಒಳ್ಳೆ ಕ್ವಾಲಿಟಿ ನೆಕ್ಟಾರ್ ಬೀಟ್ರೂಟ್ ಅಂತ ಸಿಗುತ್ತೆ. ಯಾವುದೋ ಪ್ರಮೋಷನ್ ಅಲ್ಲ. ಸೊ ನಮ್ಮ ಅಡುಗೆಗಾಗಿರ್ಬೋದು, ಅದು ಡೈರೆಕ್ಟ್ ಫಾರ್ಮಿಂದನೇ ತಂದು ಸೆಲ್ ಮಾಡ್ತಾರೆ. ಸೊ ನೆಕ್ಟಾರ್ ಅಕಸ್ಮಾತ್ ನಿಮಗೆ ಬೀಟ್ರೂಟ್ ಎಲೆಗಳು ಸಿಕ್ಕಿದ್ರು ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ. ಓಕೆನಾ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಸೊ ಇಮ್ಮಿಡಿಯೇಟಾಗಿ ಬರುತ್ತೆ ನಿಮಗೆ ರಿಸಲ್ಟು. ನಾನಲ್ಲಿ ಯೂಸ್ ಮಾಡಿರೋದು ಅಕ್ಕಿ ಹಿಟ್ಟು, ಸ್ಕ್ರಬ್ಗೆ, ಶ್ರೀಗಂಧದ ಪುಡಿ, ಬೀಟ್ರೂಟು. ನಾನೇನಂದರೆ ಬೀಟ್ರೂಟ್ ಕಲರ್ ನಿಮ್ಮ ಮುಖಕ್ಕೆ ಬರಬೇಕು ಅಂದರೆ ವಿಟಮಿನ್ ಸಿ ಇರಬೇಕು. ವಿಟಮಿನ್ ಸಿ ಏನು, ಆರೆಂಜ್. ಸೊ ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ. ನೋಡಿ, ಒಂದು ಬ್ಲ್ಯಾಕ್ ಹೆಡ್ ಒಂದು ವೈಟ್ ಹೆಡ್ ಇಲ್ಲ ನನಗೆ. ಸೊ ನಾವು ಮಾಡೋ ಪ್ಯಾಕಲ್ಲೇ ಎಲ್ಲ ರಿಮೂವ್ ಆಗುತ್ತೆ. ಇವಾಗ ನಾವು ಪಾರ್ಲರ್ಗೆಲ್ಲ ಹೋದಾಗ ಅವ್ರು ಏನು ಮಾಡ್ತಾರೆ, ಸ್ಕ್ವೀಸ್ ಮಾಡಿ ತೆಗಿತಾರೆ ಮಸಾಜ್ ಮಾಡಿ. ಬಟ್ ಈ ಶೈನಿಂಗ್ ಎಲ್ಲ ಕೊಡೋಕ್ಕಾಗಲ್ಲ. ಅವ್ರು ಕೊಡೋ ಶೈನಿಂಗ್ 1 ಅಥವಾ 2 ದಿನ. ಆಮೇಲೆ ನಾನೇನಂದರೆ ಬೀಟ್ರೂಟ್ ಕಲರ್ ನಿಮಗೆ ಬರುತ್ತೆ ಇನ್ಸ್ಟೆಂಟಾಗಿ. ಹೇಗೆ ನಾ ಹೇಳಿದ ಪ್ರಾಡಕ್ಟ್ಸ್ ಎಲ್ಲ ಹಾಕ್ಕೊಳ್ಳಿ. ಓಕೆ. ನಾವು ಏನಾದ್ರು ಒಂದು ಗ್ಲೋಯಿಂಗ್ ಯೂಸ್ ಮಾಡ್ತಿದ್ದೀವಿ ಅಂದಾಗ ಫೇಸ್ಗೆ, ಲೆಟ್ ಇಟ್ ಬಿ ಎನಿಥಿಂಗ್, ಕ್ಯಾರೆಟ್ ಆಯಿಲ್ ಇರ್ಬೋದು, ಪಪ್ಪಾಯ ಆಯಿಲ್ ಇರ್ಬೋದು, ಅದ್ರಲ್ಲಿ ನಾನು ಎಸೆನ್ಷಿಯಲ್ ಆಯಿಲ್ಸ್ ಹಾಕಿದೆ ಅದಕ್ಕೆ ಆ ಕ್ರೀಮ್ ಮಾಡಿದಾಗ. ಅದೇ ಥರ ನಾವು ಮುಖಕ್ಕೆ ಪ್ಯಾಕ್ ಹಾಕೋಬೇಕಾದ್ರೆ ಎನಿಥಿಂಗ್ ರಿಲೇಟೆಡ್ ಟು ಗ್ಲೋಯಿಂಗ್, ಬೀಟ್ರೂಟ್ದು ಕ್ಯಾರೆಟ್ದು ಪ್ಯಾಕ್ ಹಾಕಬೇಕಾದ್ರೆ ವಿಟಮಿನ್ ಸಿ ಇಸ್ ಮಸ್ಟ್. ಬಟ್ ಮೋರ್ ದೆನ್ ಕ್ಯಾರೆಟ್, ಬೀಟ್ರೂಟ್ ಬೇಕು ವಿಟಮಿನ್ ಸಿ. ಅದ್ಭುತವಾದ ಶೈನಿಂಗ್. ಪಿಂಕಾಗಿ ಕಾಣ್ತಿದೆ ಅಲ್ವ ನಿಮಗೆ, ಅದು ಬೀಟ್ರೂಟ್ದೆ. ಓಕೆ. ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಹೊಸಬ್ದು ಯಾರಾದರೂ ಫಸ್ಟ್ ಟೈಮ್ ಹೇಮನಾಗರ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಖಕ್ಕೆಲ್ಲ ಅಪ್ಲೈ ಮಾಡಿ, ಕೈಗೆಲ್ಲ ಅಪ್ಲೈ ಮಾಡಿ ಸ್ನಾನಕ್ಕೆ ಹೋಗ್ಬೋದು ನೀವು. ಓಕೆನಾ. ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ವಿಡಿಯೋ ಎಲ್ಲ ಮುಗಿಸ್ತೆ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರಲಾ.